ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಥಣಿ ತಾಲೂಕಿನ ಕುಡಿಯುವ ನೀರಿನ ಇಲಾಖೆಯ ಅಧಿಕಾರಿ ದೇವದಾಸ್ ಸಿನಿಮಾ ನೋಡಿದ್ದಾನಂತೆ. ಇದೇ ಅಥಣಿ ತಾಲೂಕಿನಲ್ಲಿ ಮೊನ್ನೆ ಮಹಾಪುರುಷ ಬಾಬು ಜಗಜೀವನ್ ರಾಮ್ ಜಯಂತಿಯನ್ನ ನಮ್ಮ ರಾಜ್ಯ ಮತ್ತು ದೇಶದಲ್ಲಿ ಆಚರಣೆ ಮಾಡುವ ಸಮಯದಲ್ಲಿ ತಮ್ಮ ಇಲಾಖೆಗೆ ಕುಡಿದುಕೊಂಡು ಬಂದು ಮಹಾಪುರುಷರಿಗೆ ಭಾರಿ ಮಟ್ಟದಲ್ಲಿ ಅವಮಾನ ಮಾಡಿದ್ದಾನಂತೆ. ನಮ್ಮ ಅಥಣಿ ಮತಕ್ಷೇತ್ರಕ್ಕೆ ಇಂಥ ಲುಚ್ಚಾಧಿಕಾರಿಗಳು ಬೇಕಾ ಎನ್ನುವುದು ದಲಿತ ಮುಖಂಡರ ಆಕ್ರೋಶದ ಪ್ರಶ್ನೆಯಾಗಿದೆ. ಇದನ್ನು ಗಮನಿಸಿ ನಮ್ಮ ಮಾಧ್ಯಮ ಗೆಳೆಯರು ಕೇಳಿದಾಗ ಅಧಿಕಾರಿ ಮೌನಕ್ಕೆ ಜಾರಿಕೊಂಡಿದ್ದು ಇಂಥ ನಿರ್ಲಕ್ಷ್ಯ ಅಧಿಕಾರಿಗಳಿಗೆ ಏನ್ ಹೇಳಬೇಕು ಎನ್ನುವ ಪ್ರಶ್ನೆ ಮೂಡಿದೆ. ಇವರದ್ದೇನು ತಪ್ಪಲ್ಲ ಬಿಡಿ ಸ್ವಾಮಿ. ಹಾದರ ಕಮಾಯಿ ಮಾಡಿಕೊಳ್ಳುವ ಕೆಲವು ಅಂಗಡಿಯ ಬಾರ್ ಮಾಲೀಕರಿಗೆ ಏನ್ ಹೇಳಬೇಕು, ಇದು ಒಂದು ಹೀಗೆ ಆಗಿದೆ ಎಂದ್ರೆ ಏನು ತಪ್ಪಲ್ಲ. ಯಾಕಂದ್ರೆ ಮೊದಲೇ ನಮ್ಮ ಅಥಣಿ ಮತಕ್ಷೇತ್ರದ ರಾಜಕಾರಣಿಯು ಕೆಟ್ಟು ಹೋಗಿದೆ. ಎಷ್ಟು ಮಾಧ್ಯಮದವರು ಕೂಡ ಏನೇನೋ ವಿಷಯಗಳು ಜಾಲತಾಣಗಳಲ್ಲಿ ಬಂದರೂ ಕೂಡ ನಮ್ಮನ್ನ ಯಾರೂ ಕೂಡ ಏನೇನೋ ಮಾಡಲು ಆಗುವುದಿಲ್ಲ ಅನ್ನುವ ಪ್ರಶ್ನೆ ಮೂಡಿದೆ. ಅಥಣಿ ಸ್ಥಿತಿ ಹೀಗೆ ನಿರ್ಮಾಣವಾಗಿದೆ. ತಾಲೂಕಿನ ರಾಜಕಾರಣಿಯಲ್ಲಿ ತಿಳಿದುಕೊಂಡಿದೆ. ಹೀಗೆ ಇದ್ದಾಗ ಯಾವ ಅಧಿಕಾರಿ ಸಾರಾಯಿ ಕುಡಿದು ಬಂದ್ರೆ ಏನಾಗಬೇಕಾಗಿದೆ? ಅದೇ ಇಲಾಖೆಯಲ್ಲಿ ಮಂಚದ ಆಟ ನಡೆದರೂ ಕೂಡ ಏನು ತಪ್ಪಲ್ಲ ಬಿಡಿ ಎನ್ನುವುದು ವಿದ್ಯಾರ್ಥಿಗಳ ಮಾತಾಗಿದೆ. ಮಾಧ್ಯಮದವರು ದಿನನಿತ್ಯ ಹಾಕಿಕೊಳ್ಳಿ, ರಾಜ್ಯ ಸರ್ಕಾರ ನಡೆಸಿಕೊಳ್ಳುವವರು ನಾವು ಏನೇ ಬರಲಿ ಹೇಗೆ ಇರಲಿ, ಡೋಂಟ್ ಕೇರ್, ನಾವು ನಿಮ್ಮ ಹಿಂದೆ ಸದಾಕಾಲ ಇರುತ್ತೇವೆ ಅಂತ ಕಿವಿಮಾತು ಹೇಳಿರಬಹುದು ಎಂಬ ಪ್ರಶ್ನೆಯು ಜನರ ಬಾಯಲ್ಲಿ ಮೂಡಿದೆ. ನಾವು ಇದು ಅಧಿಕಾರಿಗಳಿಗೆ ಹೀಗೆ ಕೆಲವು ರಾಜಕಾರಣಿಗಳು ಹೇಳಿಕೊಂಡಾಗ ಇಂಥ ಹಲ್ಕಟ್ಗಿರಿ ಅಧಿಕಾರಿಗಳು ಕೆಲಸ ಮಾಡಲು ಇವರದ್ದೇನು ತಪ್ಪಲ್ಲ ಎನ್ನುವುದು ಇವತ್ತಿನ ಯುವಕರ ಮಾತು ಸಹಜ. ಮಾಧ್ಯಮದವರಿಗೆ ನೀವು ಭಯಪಡ್ತೀರಾ? ಇವತ್ತಿನ ಮಾಧ್ಯಮ ದುಡ್ಡಿನ ಮಾಧ್ಯಮವಾಗಿ ಹೊರಪಟ್ಟಿದೆ. ಕೆಟ್ಟ ಸುದ್ದಿ ಮಾಡಿಕೊಳ್ಳಲು ನಮ್ಮ ರಾಜ್ಯ ನೀತಿಯನ್ನ ನೋಡಿಕೊಂಡು ಇವತ್ತಿನ ಮಾಧ್ಯಮ ಕೆಲವರು ಭಯಪಡುತ್ತಾರೆ. ಈ ಶಕ್ತಿ ನಮ್ಮನ್ನ ಉತ್ತರಿಸಿಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ. ತುಂಬಾ ಉತ್ತರಿಸಿಕೊಂಡಾಗ ಇದೇ ಮಾಧ್ಯಮದವರಿಗೆ ಪೈಸಾ ಪೀಕೋ ತಮಾಷೆ ದೇಕೋ ಎನ್ನುವಂತೆ ಕೆಲವು ಮಾಧ್ಯಮ ಆಗ್ಬಿಟ್ಟಿವೆ. ಇದೆಲ್ಲ ನಮ್ಮ ಕೈ ಬೆಚ್ಚಗೆ ಮಾಡಿಬಿಟ್ರೆ ಸಾಕು. ಮೌನಕ್ಕೆ ಜಾರಿಕೊಳ್ಳುವ ಎಷ್ಟೋ ಪತ್ರಕರ್ತರನ್ನ ನಾವು ಇಂದು ನೋಡಿದ್ದೇವೆ. ಇಂಥ ಸುದ್ದಿವಾಹಿನಿಯಲ್ಲಿ ಕೇಳೋರು ಸತ್ಯವನ್ನ ಹಾಕುತ್ತಾರೆ, ಕೆಲವರು ಕೆಟ್ಟದ್ದನ್ನ ಹಾಕುತ್ತಾರೆ. ಒಳ್ಳೆಯದು ಓದಿಕೊಂಡವರು ಮತ್ತು ನೋಡಿಕೊಂಡವರು ಜನಾನೇ ಮೌನಕ್ಕೆ ಜಾರಿಕೊಂಡಾಗ, ಹೋರಾಟಕ್ಕೆ ಹಾಕಿದಾಗ ನಮಗೇನಾಗುವುದಿದೆ ಎನ್ನುವ ಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಹೌದು, ನನಗೆ ಸತ್ಯ ಅನಿಸುತ್ತೆ. ಕೆಲ ನನ್ನ ಮಾಧ್ಯಮ ಗೆಳೆಯರು ಅವರು ಹೇಳುವಂತೆ ಇದ್ದರೂ ಬಿಡಿ, ಇವರು ಹೇಳಿಕೊಳ್ಳಲು ತಪ್ಪಲ್ಲ. ಯಾಕಂದ್ರೆ ಸತ್ಯಕ್ಕೆ ಜಯ ಇಲ್ವೋ ಅದಕ್ಕೆ ಹೀಗೆ ಹೇಳಿಕೊಳ್ಳುತ್ತಾರೆ. ಆಯ್ತು, ಅದೇನೇ ಇರ್ಲಿ, ಹೇಗೆ ಇರ್ಲಿ, ಆತ ಮಾಡಿದ ತಪ್ಪಿಗೆ ಶಿಕ್ಷೆ ಏನು ಅನ್ನುತ್ತೀರಾ? ಮೇಲಧಿಕಾರಿಗಳೇ ಈ ಮಾತನ್ನ ನಾವು ಹೇಳಿಕೊಳ್ಳುತ್ತೇವೆ, ಅವರಿಗೆ ನೋಟಿಸ್ ಮಾಧ್ಯಮದವರ ಮುಂದೆ ಕೊಟ್ಟಿರುತ್ತೇವೆ ಅಂತ ಹೇಳಿರುತ್ತಾರೆ. ಅಂದುಕೊಂಡಾಗ ಇವರನ್ನ ವಜಾಗೊಳಿಸುತ್ತೇವೆ. ಇದೆಯಲ್ವೋ ಹೇಳಿಕೊಳ್ಳುವ ವಿಚಾರಗಳು. ಅದು ಎಲ್ರಿಗೂ ಗೊತ್ತಿದ್ದ ಸಂಗತಿ. ಬೇಡ ಸ್ವಾಮಿ, ಹೀಗೆ ಎಷ್ಟು ಅಧಿಕಾರಿಗಳಿಗೆ ಇದು ಸಲೀಸಾಗಿದೆ. ಒಂದು ಭಾಗದಲ್ಲಿ ಕೆಲವು ಮುಖಂಡರು ನಮಗೆ ಬೆಂಬಲ ನೀಡುತ್ತಾರಲ್ವೋ ಅಷ್ಟು ಸಾಕು ನಮಗೆ. ಹಾಗೆ ಅದರ ಭಾಗವಾಗಿ ಕೆಲವು ಮಾಧ್ಯಮದವರು ಕೂಡ ನಮಗೆ ಬೆಂಬಲ ನೀಡುತ್ತಾರೆ. ಬಿಟ್ಟಾಕಿ ಭಯ ಯಾಕೆ ಪಡ್ತೀರಾ? ಹೀಗೆ ಎಲ್ಲೋ ಒಬ್ಬ ಪತ್ರಕರ್ತ ಹಾಕಿಕೊಂಡಾಗ ನಮ್ಗೇನಾಗೋದಿದೆ? ಕೆಟ್ಟದಾಗಿ ಹಾಕಿದ್ರೆ ನಾವೇನ್ ಕೆಟ್ಟವರಾಗ್ತೀವೆ? ಖಂಡಿತ ಆಗೋದೇ ಇಲ್ಲ. ಮಾಮೂಲಿ ಕೊಟ್ರೆ ಸಾಕಲ್ವಾ? ಮತ್ತೊಂದು ಊರಿಗೆ ವರ್ಗಾವಣೆ ಆಗಲು ಮೇಲಧಿಕಾರಿಗಳು ಗೊತ್ತಿದ್ದಾರಲ್ವಾ ಎನ್ನುವ ಸ್ಥಿತಿ ನಿರ್ಮಾಣವಾಗಿದೆ. ಆದ್ರೆ ರಾಜ್ಯದ ಪರಿಸ್ಥಿತಿ ಎಲ್ಲಿಗೆ ಹೋಗಿ ನಿಂತಿದೆ ನೋಡಿ ಸ್ವಾಮಿ. ಹೀಗೆ ಇದ್ದಾಗ ಎಷ್ಟು ಮಾಧ್ಯಮದಲ್ಲಿ ಎಷ್ಟು ಬಂದ್ರೆ ಏನು, ಎಷ್ಟು ಜನ ಹೇಳಿಕೊಂಡ್ರೆ ಏನಾಗಬೇಕಾಗಿದೆ, ಎಷ್ಟು ಜನ ಲಬ್ಬೆ ಹಚ್ಚಿದ್ರೆ ಏನಾಗುತ್ತೆ? ಪೈಸೆ ಪೀಕೋ ತಮಾಷೆ ದೇಕೋ ಇದರ ಮೇಲೆ ಪಡೆದುಕೊಂಡಾಗ, ಹೀಗೆ ಇದ್ದಾಗ ಸಾರ್ವಜನಿಕರು ಏನು ಮಾಡುವುದು ಬಿಡಿ ಎನ್ನುವ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಒಂದು ಕುಹಾಲು ಕುಡ್ದು ಕಿಶನ್ ಇಲ್ಲಿ ಬಾಂಧ ಕಿಶನ್ ಇಲ್ಲಿ ಫೋಟೋ ಪೂಜೆ ಮಾಡಕ್ಕೆ ಬಂದಿರೋದ್ರೆ ಅಂತದೇನ್ರಿ? ಹಾಂ, ಏನು ವಾಸ ಬರೋದೈತ್ರಿ ನಿಮ್ಮದು? ವಾಸ ಏನ್ರಿ ಇದು? ವಾಸ ಏನ್ರಿ ಇದು? ಹಾಂ, ಡ್ರಿಂಕ್ಸ್ ಮಾಡಿ ಇಲ್ಲಿ ಆಫೀಸಿಗೆ ಬಂದು ಫೋಟೋ ಪೂಜೆ ಮಾಡಕ್ಕೆ ಬರ್ತಾರೆ. ಅದು ಫೋಟೋ ಪೂಜೆ ಮಾಡಿಲ್ಲ ಸರ್. ನಿನ್ನೆ ಮಾಜಿ ಉಪಪ್ರಧಾನಮಂತ್ರಿ ಹಾಗೂ ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ಅವರ ಜಯಂತಿ ನಿಮಿತ್ತ ತಾಲೂಕು ಆಡಳಿತದಲ್ಲಿ ಇವತ್ತು ನಿನ್ನೆ ವಿಜೃಂಭಣೆಯಿಂದ ಜಯಂತಿ ಆಚರಣೆ ಮಾಡ್ತಾಯಿದ್ದು, ಕೆಲವೊಂದು ಇಲಾಖೆಯಲ್ಲಿ ದಲಿತ ನಾಯಕರು ಹಾಗೂ ದಲಿತ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ
ಅಸಹ್ಯ ರೀತಿ ಮತ್ತು ಅವರಿಗೆ ಅಗೌರವಪೂರ್ಣವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಥಣಿ ತಾಲೂಕಿನ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿ ನಿನ್ನೆ ನನಗೆ ಒಂದು ವಿಷಯ ಗಮನಕ್ಕೆ ಬಂದಾಗ ಇಲ್ಲಿ ಯಾವುದೇ ರೀತಿ ಜಯಂತಿ ಮಾಡಲಾಗಿದೆ, ಅವ್ರಿಗೆ ಗೌರವನ ಕೊಡಲಾರ್ದೆ ಅವರು ಹಾಗೆ ಆಫೀಸ್ ಓಪನ್ ಮಾಡಿ ಬಿಟ್ಟಿದ್ರು. ನಾನು ಬಂದು ಇಲ್ಲಿ ನೋಡಿದಾಗ ಒಬ್ಬ ಸಿಬ್ಬಂದಿ ದಾರು ಕುಡಿದ ಅವರ ಅಮಲಿನಲ್ಲಿ ಬಂದು ತೇರಾಡ್ಕೊತ ಬಂದು ನಾನು ಕೇಳಿದಾಗ ಏನಂತಂದ್ರೆ ನಮಗೇನು ಸಂಬಂಧ ಇಲ್ಲ ಅಂತ ಈ ಲೆಕ್ಕನಾಗ ಮಾತಾಡ್ಬೋದು. ಮತ್ತು ಅವರ ಮೇಲಿನ ಅಧಿಕಾರಿಗೆ ನಾನು ಫೋನ್ ಹಚ್ಚಿದಾಗ ಫೋನೇ ರಿಸೀವ್ ಮಾಡಲಿಲ್ಲ. ನಿನ್ನೆ ಆದರೂ ಸುದ್ದಿ ಮಾಧ್ಯಮದಲ್ಲಿ ನಾನು ಹೇಳ್ತೀನಿ ಸರ್, ಈ ರೀತಿ ಜಯಂತಿ ಮಾಡಿಲ್ಲ, ನಿಮ್ಮ ಮೇಲೆ ಕ್ರಮ ಆಗಬೇಕು ಅಂತ ನಾನು ತಹಶೀಲ್ದಾರ್ಗೂ ಇವತ್ತು ಹೇಳಿದ್ದೀನಿ. ಮತ್ತು ಅದ್ರ ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗೂ ನಾನು ಹೇಳಿದ್ದೀನಿ. ಅವ್ರು ಯಾವುದೇ ರೀತಿ ಕ್ಯಾರೆ ಅನ್ನಲಾರದಕ್ಕೆ ನಾನು ಇವತ್ತು ನಮ್ಮ ಸಮುದಾಯನ ಕರ್ಕೊಂಡು ನಾನು ಇಲ್ಲಿ ಧರಣಿಯನ್ನು ಮಾಡ್ತಾಯಿದ್ದೀನಿ. ನಿಮ್ಮ ಧರಣಿ ಎಲ್ಲಿವರೆಗೆ ಮುಂದುವರಿಯುತ್ತೆ? ನೋಡಿ, ಆ ಅಧಿಕಾರಿಗೆ ಕ್ಷಮೆ ಕೇಳಬೇಕು, ಸಮಾಜಕ್ಕೆ ಬಂದು ಕ್ಷಮೆ ಕೇಳಬೇಕು. ಆಮೇಲೆ ಮುಂದಿನ ಸಮಾಜದವ್ರು ನಾವು ಡಿಸೈಡ್ ಮಾಡ್ತೇವೆ ಏನು ಮಾಡಬೇಕು. ತಮ್ಮ ಹೆಸರು? ಶಿವಾನಂದ್ ಸೌದಾಗರ್, ದಲಿತ ಹೋರಾಟಗಾರರು. ನಾ ಹೇಳಿದ್ರೆ ನಮ್ಮ ಇಲಾಖೆಯಲ್ಲಿ 16 ಮಂದಿ ಯಾರೂ ನಾವು ಸರಿಯಾಗಿ ಮುಟ್ಟಂಗಿಲ್ಲ. ಆದರೂ ಒಬ್ಬ ಮನುಷ್ಯ ಅದಾವ, ಅವನು ಸಂತೋಷ್ ಚವ್ಹಾಣ್ ಅಂತೇಳಿ ಹೆಸರಿಸಿದ್ದಾರೆ. ನೀನು ಸಂಡೇ ಇದ ಅಂತ ಹೇಳಿ ಅವ್ನು ಏನು ಮಾಡಿದಾರ ಬಗ್ಗೆ ಅವನ ಮೇಲೆ ನಮ್ಮ ಸಂಡೇ ಅವನ ಮೇಲೆ ಇದಾರಂಗಿಲ್ಲ ಏನು ಮಾಡಿದಾರೆ. ಮತ್ತೆ ಸರ್ ಸಂಡೇ ಅಂತಂದ್ರೆ ಮನ್ಯಾಗ ಇರ್ಬೇಕಲ್ಲ ಸರ್? ಸರ್ ಒಂದು ನಿಮಿಷ ಸರ್, ಸಂಡೇ ಅಂತಂದ್ರೆ ಮನ್ಯಾಗ ಇರ್ಬೇಕು ಸರ್, ಸರ್ಕಾರಿ ಆಫೀಸ್ಗೆ ಯಾಕೆ ಬರ್ಬೇಕು ಸರ್? ಈಗ ನಾನು ಹೇಳ್ರಿ ನೀವು ಸಂಡೇ ಅಂತಂದ್ರೆ ಮನ್ಯಾಗ ಇರಬೇಕು, ಸರ್ಕಾರಿ ಆಫೀಸ್ಗೆ ಯಾಕೆ ಬರಬೇಕು? ಕೀಲಿ ಚಾವಿಗಳನ್ನ ಬಿಟ್ಟು ಹೋಗ್ತಾರ. ನಾನು ವಾಯ್ಕ್ ಮುಗಿಸ್ತಾನು. ಅವ್ರು ಯಾರೇ ಕುಡಿದು ಬಂದಿದ್ರು ಬಿ ನಮ್ಮ ಹಿರಿಯ ಅಧಿಕಾರಿಗಳನ್ನ ನಾನು ಗಮನಕ್ಕೆ ತರ್ತಾನು. ಡಿಪಾರ್ಟ್ಮೆಂಟ್ಲಿ ಎನ್ಕ್ವೈರಿ ಮಾಡಿ ಅವ್ರ ಮೇಲೆ ಸೂಕ್ತ ಕ್ರಮ. ಸರ್ ನೀವು ಹಳೆದ ಎನ್ಕ್ವೈರಿ ಮಾಡ್ತಾ ಇದ್ದೀರಾ, ಅದ ಮುಕ್ತ ಇಲ್ಲ, ಹೊಸದವಾಗಿ ಎನ್ಕ್ವೈರಿ ಆಗ್ತದೆ ಅಂತ ಆಗಿರೋ ಘಟನೆ ಇಲ್ಲಿವರೆಗೆ ನೀವು ಏನಾದರೂ ಮೇಲಾಧಿಕಾರಿ ತಿಳಿಸಿದ್ದೀರಾ ಇದ್ರ ಮೇಲೆ? ಇದು ಯಾವ್ದಾದ್ರು ಕ್ರಮ ಅವ್ರ ಜೋಡಿ ನಾವು ಮಾತಾಡಿದೇನ್ರಿ. ಈಗ ರೈಟಿಂದ ಕೊಡಿಸಿ ಸರ್, ಮೌಖಿಕವಾಗಿ ಇಲ್ಲಿ ಯಾರು ಕೇಳಂಗಿಲ್ಲ ಸರ್, ಲಿಖಿತವಾಗಿ ಬೇಕಾದ್ರೆ ಕಾಗದಗಳು ಓಡಾಡು. ವಿಸಿ ಇತ್ತು, ವಿಸಿ ಇನ್ನೂ ಸ್ಟಾರ್ಟ್ ಇದೆ ಸರ್. ಡ್ಯೂಟಿ ಸ್ಟಾರ್ಟ್ ಐತಿ. ನೋಡ್ರಿ, ಒಂದು ಪ್ರಾಥಮಿಕ ಹಂತದಾಗ ಒಂದು ಎನ್ಕ್ವೈರಿ ಅನ್ನೋದು ಇರ್ತೈತೆ. ಅದೇ ಪ್ರಾಥಮಿಕ ಹಂತದ ಎನ್ಕ್ವೈರಿ ಮಾಡಿ ಯಾರ ಏನ್ ಮಾಡಿದ್ರು ಏನ್ ತಪ್ಪಾಗಿತ್ತು ಅನ್ನೋದು ನೋಡ್ಕೊಂಡು ನಾವು ಶಿಸ್ತು ಕ್ರಮ. ಸರ್ ನಿನ್ನೆ ನೀವೇನು ಹೇಳಿದ್ರಿ, ಒಬ್ರು ಫೋನ್ ಮಾಡೋಣ ನಾನು ಕಂಪ್ಲೀಟ್ ಕೊಡ್ತೀನಿ ಅಂತ ಹೇಳಿದ್ರಿ ಸರ್. ನೀವು ಕಂಪ್ಲೀಟ್ ಕೊಡ್ತೀರಾ ನಿಮ್ಮ ಸಿಬ್ಬಂದಿ? FIR ಅವ್ರ ಮೇಲೆ ಮಾಡದನ್ನ ಯಾವಾಗ ಮಾಡಿದ್ರೆ ಸರ್? ಏನಾಗಲ್ಲ ಕುಡಿದು ಆಫೀಸ್ ಬರೋದು ತಪ್ಪು. ಒಬ್ಬ ಮಹಾನ್ ನಾಯಕರನ್ನ ಪೂಜೆ ಮಾಡೋದಕ್ಕೋಸ್ಕರ ಕುಡಿದು ಮತ್ತಿನಲ್ಲಿ ಪೂಜೆ ಮಾಡೋಕೆ ಬರ್ತಾರೆ ನಿಮ್ಮ ಸಿಬ್ಬಂದಿ ಅವರು. ನೀವು FIR ಮಾಡ್ತಾರೆ. ಸಂತೋಷ್ ಚವ್ಹಾಣ್ ಕುಡಿದು ಬಂದವ್ರನ್ನ ಎನ್ಕ್ವೈರಿ ಮಾಡಿನೀಗ ಯಾರು ಕುಡಿದು ಬಂದಿರೋ ಅಂತ ಹೇಳಿ ಅವ್ರ ಹೆಸರನ್ನ ಈಗ ಎನ್ಕ್ವೈರಿ ಮಾಡಿದಾಗ ಈಗ ಒಂದು ಅರ್ಧ ದಿವಸ ಇಟ್ಟಂಗೆ ಕುಡಿದು ಬಂದವ್ರು ಆ ದಿವಸ ಸಂತೋಷ್ ಚವ್ಹಾಣ್ ಅಂತ ಹೇಳಿ ಅವ್ರ ಮೇಲೆ ನೋಡ್ರಿ ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ನಾವು ಮಾತಾಡಿದನು. ಅವ್ರ ಮೇಲೆ ಕ್ರಮ ತಗೊಳಕಂತ ಹೇಳಿ ಅವ್ರನ್ನ ಶೋಕಾಸ್ ನುಡಿಸು ಇಶ್ಯೂ ನಾ ಮಾಡ್ತಾನು. ನನ್ನ ಲೆವೆಲ್ದಾಗ ಶೋಕಾಸ್ ನುಡಿಸಿ ಮಾತ್ರ ಇಶ್ಯೂ ಮಾಡ್ಬೋದು. ಮೇಲೆ ಹಿಂಗೆ ಮಾಡಿದ್ರೆಲ್ಲ ರಿಪೋರ್ಟ್ ಮಾಡ್ತಾನೋ ಅವರೆಲ್ಲ ಅವನು ಮುಂದಿನ ಕೇಸಸ್ ಪ್ರಕಾರ. ಸರ್ ಏನ್ಕ ಹೇಳಿದ್ರಿ ಸರ್? ಬಾಬು ಜಗ್ಜಿ ಜಯಂತಿ ಮಾಡದೇ ಇರಲಿಕ್ಕೆ ಕಾರಣವೇನು ಸರ್? ಪ್ರತಿಭಟನೆ ಕುಂದಿರ್ದ ಸರ್? ಬಾಬು